ರಾಮಧಾನ್ಯ ಅಂತ ಕರೀತಾರೆ ರಾಗಿಯನ್ನ. ಕರ್ನಾಟಕದಲ್ಲಿ ರಾಗಿ ಎಷ್ಟು ಪ್ರಖ್ಯಾತವಾಗಿದೆ ಅಂದ್ರೆ, ಮೂಲತಃ ರಾಗಿ ಕರ್ನಾಟಕದ ಬೆಳೆ ಅಂತ ತುಂಬಾ ಜನ ಅಂದ್ಕೊಂಡಿದ್ದಾರೆ. ರಾಗಿಗೆ 4000 ವರ್ಷಗಳ ಇತಿಹಾಸ ಇದೆ. ಇದು ಕರ್ನಾಟಕದ ಬೆಳೆ ಅಲ್ಲ, ಮೂಲ ಇಥಿಯೋಪಿಯಾದ ಬೆಳೆ. ಹೇಗೋ ಕರ್ನಾಟಕವನ್ನ ತಲುಪಿದೆ. ಕನ್ನಡಿಗರ ಮೆಚ್ಚಿನ ಖಾದ್ಯವಾಗಿದೆ. ಈಗಂತೂ ಕನ್ನಡಿಗರದ್ದೇ ರಾಗಿ. ರಾಗಿಯಲ್ಲಿ ಗೋಧಿಗಿಂತ ಹೆಚ್ಚು ಪೌಷ್ಟಿಕಾಂಶ ಇದೆ, ಕಾರ್ಬೋಹೈಡ್ರೇಟ್ಸ್ ಇದೆ. ಹಾಗೆ ಈ ಕಾರ್ಬೋಹೈಡ್ರೇಟ್ ಅಂಶ ನಿಧಾನವಾಗಿ ದೇಹಕ್ಕೆ ಬಿಡುಗಡೆಯಾಗತ್ತೆ. ಇದನ್ನ ನಮ್ಮ ಹಿರಿಯರು ಅರಿತಿದ್ರು. ರಾಗಿ ಬಗ್ಗೆ ಸಂಶೋಧನೆಗಳನ್ನ ಮಾಡಿ ರಾಗಿಯನ್ನು ಇಲ್ಲಿನ ಬೆಳೆಯನ್ನಾಗಿ ಮಾಡಿಬಿಟ್ರು. ಭಾರತದ ಮುಕ್ಕಾಲು ವಾಸಿ ರಾಗಿ ಬೆಳೆಯನ್ನ ಕರ್ನಾಟಕದಲ್ಲಿ ಬೆಳಿತೀವಿ. ತಮಿಳುನಾಡಿನಲ್ಲಿ ಕೂಡ ಬೆಳೀತಾರೆ. ರಾಗಿ ಬಳಕೆಯಲ್ಲಿ ಕರ್ನಾಟಕವೇ ಮುಂದು. ಸಂಶೋಧನೆಯಲ್ಲೂ ಕೂಡ ಕರ್ನಾಟಕವೇ ಮುಂದು. ವಿ ಅಯ್ಯಂಗಾರ್ ಅನ್ನುವವರು 1913ರಲ್ಲೇ ರಾಗಿಯ ಅಧ್ಯಯನ ಮಾಡಿ ವಿವಿಧ ತಳಿಗಳನ್ನು ಪರಿಚಯಿಸಿದ್ರು. ಕರ್ನಾಟಕದಲ್ಲಿ ರಾಗಿ ತಳಿಗಳ ಕ್ರಾಂತಿ ಮಾಡಿದವರು ಡಾಕ್ಟರ್ CH ಲಕ್ಷ್ಮಣಯ್ಯ ಅವರು. ಮೈಸೂರಿನ ಹಾರೋಹಳ್ಳಿಯವರು ಬೇರೆ ಬೇರೆ ತಳಿಗಳ ಸಂಶೋಧನೆ ಮಾಡಿದ್ರು. ಅವರನ್ನ ರಾಗಿ ಬ್ರಹ್ಮ ಅಂತಾನೆ ಕರೀತಾರೆ. ಅರುಣ, ಉದಯ, ಪೂರ್ಣ, ಕಾವೇರಿ, ಶಕ್ತಿ ಇವೆಲ್ಲ ನಮ್ಮ ರಾಗಿ ತಳಿಗಳು. ಇಂಡೋಫ್ ರಾಗಿ ತಳಿ ದಕ್ಷಿಣ ಆಫ್ರಿಕಾ ಮತ್ತು ಏಷ್ಯಾದ ಸಮ್ಮಿಲನ ತಳಿ.